ಹಾಯ್ ಗೈಸ್, ವೆಲ್ಕಮ್ ಟು ಮಿಸ್ಟರ್ ಗಣೇಶ್ A1 ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ವಿಡಿಯೋದ ಒಂದು ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ. ಅಪ್ಲಿಕೇಶನ್ ನೇಮ್ ಬಂದು ಕಿಕ್ ಕ್ಯಾಶ್ ಅಂತ ಹೇಳಿ. ಈ ಒಂದು ಅಪ್ಲಿಕೇಶನ್ ಯಾವ ರೀತಿ ಅರ್ನ್ ಮಾಡೋದು, ಏನು ಎತ್ತ ಅಂತ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದು ಪೂರ್ತಿ ನೋಡಿ ಅಂತ ಹೇಳ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದು ಏನೋ ಸಹ ಅರ್ಥ ಆಗಲ್ಲ. ನಂತರ ಆಮೇಲೆ ಮಧ್ಯದಲ್ಲಿ ಕಮೆಂಟ್ ಮಾಡಿದ್ರೆ ರಿಪ್ಲೈ ಮಾಡೋದಕ್ಕೂ ಸಹ ಟೈಮ್ ಸಿಗುತ್ತೆ ಇರುವ. ಆಮೇಲೆ ರಿಪ್ಲೈ ಮಾಡಲಿಲ್ಲ ಸರ್ ಅಂತ ಕೇಳಬೇಡಿ. ವಿಡಿಯೋನ ಸ್ಕಿಪ್ ಮಾಡೋದು ಪೂರ್ತಿ ನೋಡಿ ಅಂತ ಹೇಳ್ತೀನಿ. ಯಾವ ರೀತಿ ಅರ್ನ್ ಮಾಡೋದು, ಯಾವ ರೀತಿ ನೀವು ಈ ಒಂದು ಅಪ್ಲಿಕೇಶನ್ ವಿಡ್ರಾಲ್ ತರೋದು ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡೋದು ಪೂರ್ತಿ ನೋಡಿ ಅಂತ ಹೇಳ್ತೀನಿ ಗೈಸ್. ಈ ಒಂದು ವಿಡಿಯೋದಲ್ಲಿ ನೀವು ಟಾಸ್ಕ್ ಗಳನ್ನ ಅಂದ್ರೆ ಅಪ್ಲಿಕೇಶನ್ ಟಾಸ್ಕ್ ಗಳನ್ನ ಕಂಪ್ಲೀಟ್ ಮಾಡೋದ್ರ ಮುಖಾಂತರ ಅರ್ನಿಂಗ್ ಅನ್ನ ಮಾಡ್ಬೋದು. ನಂತರ ನೀವು ಏನ್ ಶಾಪಿಂಗ್ ಮಾಡ್ತೀರೋ, ಮೀಶೋದಲ್ಲಾಗಿರೋದು ಅಥವಾ ಫ್ಲಿಪ್ಕಾರ್ಟ್ ನಲ್ಲಿ ಆಗಿರ್ಬೋದು, ಏನ್ ಶಾಪಿಂಗ್ ಮಾಡ್ತಿರೋ ಈ ಒಂದು ಅಪ್ಲಿಕೇಶನ್ ಮುಖಾಂತರ ನೀವು ಮೀಶೋ ಅಥವಾ ಫ್ಲಿಪ್ಕಾರ್ಟ್ ಹೋಗಿ ಶಾಪಿಂಗ್ ಮಾಡಿದ್ರೆ ನಿಮ್ಗೆ ಕಮಿಷನ್ ಸಹ ಸಿಗುತ್ತೆ, ಕಮಿಷನ್ ಅಮೌಂಟ್ ಅಂತ ಹೇಳ್ಬಿಟ್ಟು. ಇದೇ ರೀತಿ ನೀವು ಕಮಿಷನ್ ಅಮೌಂಟ್ ಸಹ ಬಳಸ್ಕೊಂಡು ನೀವು ನಿಮ್ಮ ಒಂದು ಬ್ಯಾಂಕಿಗೆ ವಿಡ್ರಾಲ್ ತಗೋಬಹುದು ಅಥವಾ UPI ಗೆ Paytm ಗೆ ಸಹ ವಿಡ್ರಾಲ್ ತಗೋಬಹುದು ಈ ಒಂದು ಅಪ್ಲಿಕೇಶನ್ ಅಲ್ಲಿ ಅಂತ ಹೇಳ್ತೀನಿ. ಯಾವ ರೀತಿ ಈ ಒಂದು ಅಪ್ಲಿಕೇಶನ್ ಅರ್ನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಕ್ ಪೂರ್ತಿ ನೋಡಿ ಅಂತ ಹೇಳ್ತೀನಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಹೊಸಬ್ರು ಬಂದಿದೆ, ಚಾನಲ್ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿರೋ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೈಸ್. ಈ ಒಂದು ಅಪ್ಲಿಕೇಶನ್ ಲಿಂಕ್ ಬಂದು ನಾನು ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಲಿಂಕ್ ಅನ್ನ ಕ್ಲಿಕ್ ಮಾಡಿ ನೀವು ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡಿ ಓಪನ್ ಮಾಡಿ ಒಂದು ಮೊಬೈಲ್ ನಂಬರ್ ಅನ್ನ ಹಾಕಿ OTP ಹಾಕಿ ಲಾಗಿನ್ ಆಗ್ತೀರಾ ಅಂತಂದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಗೈಸ್. ನೋಡ್ತಾ ಇರ್ಬೋದು. ಈ ಒಂದು ಅಪ್ಲಿಕೇಶನ್ ಅಲ್ಲಿ ನೀವು ಲಾಗಿನ್ ಆಗ್ಬೇಕಾದ್ರೆ ನನ್ನ ಒಂದು ರೆಫರಲ್ ಕೋಡ್ ಏನಿದೆ ಸ್ಕ್ರೀನ್ ಮೇಲ್ಗಡೆ ಬರ್ತಾ ಇದೆ ನೋಡಿ. ಈ ಒಂದು ರೆಫರಲ್ ಕೋಡ್ ಹಾಕಿ ನೀವು ಈ ಒಂದು ಅಪ್ಲಿಕೇಶನ್ ಗೆ ಲಾಗಿನ್ ಆಗೋದ್ರಿಂದ ನಿಮ್ಗೆ 30 ರೂಪಾಯಿ ಇನ್ಸ್ಟೆಂಟ್ ಆಗಿ ನಿಮ್ಮ ಒಂದು ವ್ಯಾಲೆಟ್ ಅಲ್ಲಿ ಬಂದು ಆಡ್ ಆಗಿರುತ್ತೆ ಅಂತ ಹೇಳ್ಬೋದು ಗೈಸ್. ನೋಡ್ತಾ ಇರ್ಬೋದು. ಅಪ್ಲಿಕೇಶನ್ ನೀವು ಓಪನ್ ಮಾಡೋದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ಗೈಸ್. ಇಲ್ಲಿ ಆಪ್ ಟಾಸ್ಕ್ ಗಳು ಮತ್ತೆ ನೀವು ಯಾವ ರೀತಿ ಶಾಪ್ ಮಾಡೋದು ಅಂತ ಪ್ರತಿಯೊಂದು ತಿಳಿಸ್ಕೊಡ್ತೀನಿ. ನೋಡ್ತಾ ಇರ್ಬೋದು ಗೈಸ್. ಇಲ್ಲಿ ನೋಡ್ತಾ ಇರ್ಬೋದು ಪ್ರೀಮಿಯರ್ ಆಫರ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಕಾಣಿಸ್ತಿದೆ. ಶಿ ಆಲ್ ಅಂತ ಹೇಳ್ಬಿಟ್ಟು ಅದ್ರ ಪಕ್ಕ ಒಂದು ಆಪ್ಷನ್ ಕಾಣಿಸ್ತಿದೆ ನೋಡ್ಬೋದು ಗೈಸ್. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋದು ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ತಾ ಇರ್ಬೋದು ಗೈಸ್. ಇಲ್ಲಿ ನೀವು ಪ್ರತಿಯೊಂದು ಆಪ್ ನ ಟಾಸ್ಕ್ ಸಹ ಇಲ್ಲಿ ತೋರಿಸುತ್ತೆ. ಈ ಒಂದು ಆಪ್ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡೋದ್ರ ಮುಖಾಂತರ ನೀವು ಈ ಒಂದು ಅಪ್ಲಿಕೇಶನ್ ಅರ್ನಿಂಗ್ ಅನ್ನ ಮಾಡಬಹುದು ಗೈಸ್. ನೋಡ್ತಾ ಇರ್ಬೋದು. ಮೊದಲನೇದಾಗಿ HDF Sky ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಈ ಒಂದು ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿ ಓಪನ್ ಮಾಡಿದ್ರೆ ನಮಗೆ 140 ರೂಪಾಯಿ ಕ್ಯಾಶ್ ಬ್ಯಾಕ್ ಅನ್ನೋದು ಸಿಗುತ್ತೆ. ಈ ಒಂದು ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡಿ ರಿಜಿಸ್ಟರ್ ಮಾಡಿ ಓಪನ್ ಮಾಡಿದ್ರೆ 140 ರೂಪಾಯಿ ಇನ್ಸ್ಟೆಂಟ್ ಆಗಿ ನಮ್ಮ ಒಂದು ವ್ಯಾಲೆಟ್ ಗೆ ಬಂದು ಆಡ್ ಆಗುತ್ತೆ ಅಂತ ಹೇಳ್ಬೋದು ಗೈಸ್. ನೋಡ್ತಾ ಇರ್ಬೋದು. ಸ್ಟೆಪ್ಸ್ ಅನ್ನ ಅವರೇ ಮೆನ್ಷನ್ ಮಾಡಿರ್ತಾರೆ. ಆ ಸ್ಟೆಪ್ಸ್ ಗೆ ತಕ್ಕಂತೆ ನಾವು ಈ ಒಂದು ಅಪ್ಲಿಕೇಶನ್ ನಲ್ಲಿ ರಿಜಿಸ್ಟರ್ ಆಗ್ಬೇಕಾಗುತ್ತೆ ಗೈಸ್. ನೋಡ್ತಾ ಇರ್ಬೋದು. ನಂತರ ಇನ್ನೊಂದು ಅಪ್ಲಿಕೇಶನ್ ಕಾಣಿಸ್ತಾ ಇದೆ, ಏಂಜಲ್ 1 ಅಂತ ಹೇಳ್ಬಿಟ್ಟು ಅಪ್ಲಿಕೇಶನ್ ಕಾಣಿಸ್ತಾ ಇದೆ ಗೈಸ್. ಈ ಒಂದು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಈ ಒಂದು ಆಪ್ಷನ್ ಮೇಲೆ ಈ ರೀತಿ ಒಂದು ಇಂಟರ್ಫೇಸ್ ಬಂದಿರ್ತದೆ. ನೋಡ್ತಾ ಇರ್ಬೋದು ಗೈಸ್. ಇಲ್ಲಿ ಅವರೇ ಸ್ಟೆಪ್ಸ್ ಅನ್ನ ಮೆನ್ಷನ್ ಮಾಡಿರ್ತಾರೆ. ಆ ಸ್ಟೆಪ್ಸ್ ಅನ್ನ ನಾವು ಓದ್ಕೊಂಡು ಅವ್ರು ಯಾವ ರೀತಿ ಮೆನ್ಷನ್ ಮಾಡಿರ್ತಾರೆ ಆ ರೀತಿ ನಾವು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಓಪನ್ ಮಾಡಿ ಏನ್ ಮೆನ್ಷನ್ ಮಾಡಿರ್ತಾರೋ ಅದನ್ನ ಕಂಪ್ಲೀಟ್ ಮಾಡೋದ್ರ ಮುಖಾಂತರ ನಾವು ಈ ಒಂದು ಅಪ್ಲಿಕೇಶನ್ ನಾವು 150 ರೂಪಾಯಿನ ಇನ್ಸ್ಟೆಂಟ್ ಆಗಿ ನಮ್ಮ ಒಂದು ವ್ಯಾಲೆಟ್ ಗೆ ತಗೋಬಹುದು ಅಂತ ಹೇಳ್ತೀನಿ. ನೋಡ್ತಾ ಇರ್ಬೋದು. ಏನ್ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಇಂಪಾರ್ಟೆಂಟ್ ಸ್ಟೆಪ್ಸ್ ಡು ನಾಟ್ ಮಿಸ್ ಅಂತ ಹೇಳಿದ್ದಾರೆ. ಅಂದ್ರೆ ಇಂಪಾರ್ಟೆಂಟ್ ಸ್ಟೆಪ್ಸ್ ಇವನ್ನ ಮಿಸ್ ಮಾಡಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಅಮೌಂಟ್ ಬರೋದಿಲ್ಲ ಅಂತ ಅವರು ಮೆನ್ಷನ್ ಮಾಡಿದ್ದಾರೆ ಮೊದಲನೇದಾಗಿ ಗೈಸ್. ಇನ್ನು ನೋಡ್ತಾ ಇರ್ಬೋದು. ಇನ್ಸ್ಟಾಲ್ ದ ಆಪ್ ಅಂತ ಅಂದ್ರೆ ಅಪ್ಲಿಕೇಶನ್ ನಿಮ್ಮ ಒಂದು ಮೊಬೈಲ್ ನಲ್ಲಿ ಇನ್ಸ್ಟಾಲ್ ಮಾಡ್ಬೇಕಾಗುತ್ತೆ ಮೊದಲನೇದಾಗಿ ಗೈಸ್. ನಂತರ 25 ಸೆಕೆಂಡ್ ಈ ಒಂದು ಅಪ್ಲಿಕೇಶನ್ ಅಲ್ಲೇ ಇರ್ಬೇಕಾಗುತ್ತೆ. ನಂತರ ಅಪ್ಲಿಕೇಶನ್ ಓಪನ್ ಮಾಡ್ಬೇಕಾಗುತ್ತೆ ಗೈಸ್. ಮತ್ತೆ ಸೈನ್ ಅಪ್ ಆಗ್ಬೇಕಾಗುತ್ತೆ. ಮೊಬೈಲ್ ನಂಬರ್ ಅನ್ನ ಹಾಕಿ ನೀವು ಈ ಒಂದು ಅಪ್ಲಿಕೇಶನ್ ಗೆ ಸೈನ್ ಅಪ್ ಆಗ್ಬೇಕಾಗುತ್ತೆ ಗೈಸ್. ನಂತರ ನೋಡ್ತಾ ಇರ್ಬೋದು. ಇಲ್ಲೇ ಸಕ್ಸಸ್ಫುಲ್ ಆಗಿ ಒಂದು ಡಿಮೆಂಟ್ ಅಕೌಂಟ್ ಅನ್ನ ಈ ಒಂದು ಏಂಜಲ್ ನಲ್ಲಿ ನೀವು ಕ್ರಿಯೇಟ್ ಮಾಡಬೇಕು ಅಂತ ಒಂದು ಸ್ಟೆಪ್ಸ್ ಅನ್ನ ಮೆನ್ಷನ್ ಮಾಡಿದರೆ. ಏಂಜಲ್ ಅಪ್ಲಿಕೇಶನ್ ನಾವು ಒಂದು ಡಿಮೆಂಟ್ ಅಕೌಂಟ್ ಅನ್ನ ಕ್ರಿಯೇಟ್ ಮಾಡಿದ್ರೆ ನಮಗೆ 150 ರೂಪಾಯಿ ಇನ್ಸ್ಟೆಂಟ್ ಆಗಿ ನಮ್ಮ ಒಂದು ವ್ಯಾಲೆಟ್ ಗೆ ಬಂದು ಆಡ್ ಆಗುತ್ತೆ ಅಂತ ಹೇಳ್ಬೋದು ಗೈಸ್. ಇದೇ ಒಂದು ದುಡ್ಡನ್ನು ನಾವು ಡೈರೆಕ್ಟ್ ನಮ್ಮ UPI ಗೆ Paytm ಗೆ ನಾವು ವಿಡ್ರಾವಲ್ ಅನ್ನ ತಗೋಬಹುದು ಗೈಸ್. ಇದೇ ರೀತಿ ಸಾಕಷ್ಟು ಆಪ್ಸ್ ಅನ್ನೋದಿವೆ. ಇಲ್ಲಿ ಪ್ರತಿಯೊಂದು ಅಪ್ಲಿಕೇಶನ್ ಗಳು ಸಹ ಸಿಗ್ತಾ ಇದಾವೆ. ಈಗ ಸಿಂಪಲ್ ಆಗಿ ನಾನು ಮೊಬಿಕ್ವಿಕ್ ಅಂತೇಳಿ ಒಂದು ಅಪ್ಲಿಕೇಶನ್ ಇದೆ. ಈ ಒಂದು ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ತಾ ಇರ್ಬೋದು ಗೈಸ್. ಇದ್ರಲ್ಲಿ ಏನೇ ಸ್ಟೆಪ್ ಮೆನ್ಷನ್ ಮಾಡಿದ್ದಾರೆ ಇರೋ ತಕ್ಕಂತೆ ನಾವು ಪ್ಲೇ ಸ್ಟೋರ್ ಹೋಗಿ ಡೌನ್ಲೋಡ್ ಮಾಡಿ ಅವ್ರು ಕೊಟ್ಟಿರೋಂತ ಟಾಸ್ಕ್ ಅನ್ನ ಕಂಪ್ಲೀಟ್ ಮಾಡೋದ್ರ ಮುಖಾಂತರ ನಮ್ಗೆ 20 ರೂಪಾಯಿ ನಾವು ಇನ್ಸ್ಟೆಂಟ್ ಆಗಿ ನಮ್ಮ ಒಂದು ವ್ಯಾಲೆಟ್ ಗೆ ಬಂದು ಆಡ್ ಆಗುತ್ತೆ ಅಂತ ಹೇಳ್ಬೋದು ಗೈಸ್. ಇದೇ ತರ ನಂತರ ನೆಕ್ಸ್ಟ್ ನೋಡೋದ್ರೆ ಗೈಸ್, ನೀವು ಶಾಪ್ ಮಾಡ್ಬೇಕು ಅಂತ ಹೇಳಿದ್ದೆ. ನಾವು ಆಲ್ರೆಡಿ ಮೀಶೋ ಮತ್ತೆ ಫ್ಲಿಪ್ಕಾರ್ಟ್ ನಲ್ಲಿ ಯಾವ ರೀತಿ ಶಾಪಿಂಗ್ ಅನ್ನ ಮಾಡ್ತೀರಾ ಈ ಒಂದು ಅಪ್ಲಿಕೇಶನ್ ಮುಖಾಂತರ ಹೋಗಿ ಶಾಪ್ ಮಾಡೋದ್ರೆ ನಿಮ್ಗೆ ಕಮಿಷನ್ ಸಿಗುತ್ತೆ ಅಂತ ಹೇಳಿದೆ ಗೈಸ್. ಇಲ್ಲಿ ಮೇಲ್ಗಡೆ ಸ್ಕ್ರೋಲ್ ಮಾಡಿದ್ರೆ ನೋಡ್ತಾ ಇರ್ಬೋದು ಗೈಸ್. ಇಲ್ಲಿ ಸಿಗುತ್ತೆ ನೋಡ್ತಾ ಇರ್ಬೋದು ಗೈಸ್. ಇಲ್ಲಿ ಶಿ ಆಲ್ ಅಂತ ಕಾಣಿಸ್ತಿದೆ, ಕ್ಯಾಶ್ ಬ್ಯಾಕ್ ಆನ್ ಪಾಪ್ಯುಲರ್ ಅಂತ ಹೇಳ್ಬಿಟ್ಟು ಅದ್ರ ಮುಂದ್ಗಡೆ ಒಂದು ಶಿ ಆಲ್ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಈ ಒಂದು ಆಪ್ಷನ್ ಮೇಲೆ ಕ್ಲಿಕ್ ಮಾಡೋದು ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ತಾ ಇರ್ಬೋದು ಗೈಸ್. ಇಲ್ಲಿ ನೋಡ್ತಾ ಇರ್ಬೋದು ಗೈಸ್. ಇಲ್ಲಿ ಫ್ಲಿಪ್ಕಾರ್ಟ್ ಅಂತ ಮೇನ್ ಆಪ್ಷನ್ ಕಾಣಿಸ್ತಾ ಇದೆ. ನೋಡ್ತಾ ಇರ್ಬೋದು ಗೈಸ್. ಇಲ್ಲಿ ಅಪ್ ಟು 7% ಅಂದ್ರೆ ನೀವು ಏನ್ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡ್ತೀರೋ ಅದರಲ್ಲಿ 7% ಕಮಿಷನ್ ಅನ್ನೋದು ಈ ಒಂದು ಅಪ್ಲಿಕೇಶನ್ ನಿಮ್ಗೆ ಸಿಗುತ್ತೆ ಅಂತ ಹೇಳ್ಬೋದು ಗೈಸ್. ಅವರೇ ಮೆನ್ಷನ್ ಮಾಡಿರ್ತಾರೆ ಯಾವ್ಯಾವ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ನೀವು ಶಾಪ್ ಅನ್ನ ಮಾಡಿದ್ರೆ ನಿಮ್ಗೆ ಎಷ್ಟು % ಕಮಿಷನ್ ಅನ್ನ ಕೊಡ್ತಾರೆ ಅಂತ ಅವರೇ ಮೆನ್ಷನ್ ಮಾಡಿರ್ತಾರೆ ಗೈಸ್. ಆ ಮೆನ್ಷನ್ ತಕ್ಕಂತೆ ನಾವು ಅಪ್ಲಿಕೇಶನ್ ಗಳಲ್ಲಿ ಹೋಗಿ ಶಾಪ್ ಅನ್ನ ಮಾಡ್ಬೇಕಾಗುತ್ತೆ ಗೈಸ್. ಈಗ
ಅಪ್ ಟು 7% ಅಂದ್ರೆ ಫ್ಲಿಪ್ಕಾರ್ಟ್ ನಲ್ಲಿ ಅಪ್ ಟು 7% ಗಂಟ ಕಮಿಷನ್ ಕೊಡ್ತೀನಿ ಅಂತ ಹೇಳಿದ್ರೆ, ಅಂದ್ರೆ 100 ರೂಪಾಯಿ ನಾವು ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ರೆ ನಮ್ಗೆ 7 ರೂಪಾಯಿ ಗಂಟ ನಮ್ಗೆ ಒಂದು ಕಮಿಷನ್ ಕೊಡ್ತಾರೆ ಗೈಸ್. ನೋಡ್ತಾ ಇರ್ಬೋದು. ಈಗ ನಾನು ಫ್ಲಿಪ್ಕಾರ್ಟ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡೋ ನಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಶಾಪ್ ನೌ ಅಂತ ಒಂದು ಆಪ್ಷನ್ ಕಾಣಿಸ್ತಾ ಇದೆ ಗೈಸ್. ಈ ಶಾಪ್ ನೌ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ತಾ ಇರ್ಬೋದು ಗೈಸ್. ಈ ಕಿಕ್ ಕ್ಯಾಶ್ ಮತ್ತೆ ಫ್ಲಿಪ್ಕಾರ್ಟ್ ಗೆ ಕನೆಕ್ಟ್ ಆಗ್ತಾ ಇದೆ. ನೋಡ್ತಾ ಇರ್ಬೋದು ಗೈಸ್. ಕಿಕ್ ಕ್ಯಾಶ್ ಅಪ್ಲಿಕೇಶನ್ ಇಂದ ನಮ್ಗೆ ಫ್ಲಿಪ್ಕಾರ್ಟ್ ಗೆ ಕನೆಕ್ಟ್ ಆಗಿದೆ. ಈ ಒಂದು ಪ್ರಾಡಕ್ಟ್ ಗಳನ್ನ ಪರ್ಚೇಸ್ ಮಾಡೋದ್ವಿ ಅಂದ್ರೆ ನಮ್ಗೆ ಕಮಿಷನ್ ಅನ್ನೋದು ಆಟೋಮೆಟಿಕ್ ಆಗಿ ನಮ್ಮ ಒಂದು ವ್ಯಾಲೆಟ್ ಹೋಗಿ ಆಡ್ ಆಗಿರುತ್ತೆ ಅಂತ ಹೇಳ್ಬೋದು ಗೈಸ್. ನೋಡ್ತಾ ಇರ್ಬೋದು ಗೈಸ್. ಇಲ್ಲಿ ಪ್ರತಿಯೊಂದು ಪ್ರಾಡಕ್ಟ್ ಸಹ ಇದಾವೆ. ಯಾವ ಪ್ರಾಡಕ್ಟ್ ಬೇಕೋ ಆ ಪ್ರಾಡಕ್ಟ್ ಅನ್ನು ನೀವು ಪರ್ಚೇಸ್ ಮಾಡೋದ್ರಿ ಅಂದ್ರೆ ನಿಮ್ಗೆ ಅಪ್ ಟು 7% ವರ್ಗು ಎಷ್ಟು ಬೇಕಾದ್ರೆ ಸಹ ಕಮಿಷನ್ ಸಿಗ್ಬೋದು ಗೈಸ್. ಇದೇ ರೀತಿ ನೀವು ಸಹ ಫ್ಲಿಪ್ಕಾರ್ಟ್ ಮೀಶೋದಲ್ಲಿ ಶಾಪ್ ಅನ್ನ ಮಾಡ್ಕೊಂಡು ನೀವು ಕಮಿಷನ್ ಅನ್ನ ಆಗಿ ಅರ್ನ್ ಮಾಡಿ ನಿಮ್ಮ ಒಂದು ಪೇಟಿಎಂ ಗೆ ಅಥವಾ UPI ಗೆ ವಿಡ್ರಾಲ್ ತಗೊಳ್ಳಿ ಅಂತ ಹೇಳ್ತೀನಿ ಗೈಸ್. ನೋಡ್ತಾ ಇರ್ಬೋದು. ಬ್ಯಾಕ್ ಬಂದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ತಾ ಇರ್ಬೋದು ಗೈಸ್. ಬ್ಯಾಕ್ ಬಂದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಕೆಳಗಡೆ ರೆಫರ್ ಅಂಡ್ ಅರ್ನ್ ಅಂತ ಹೇಳ್ಬಿಟ್ಟು ಒಂದು ಆಪ್ಷನ್ ಕಾಣಿಸ್ತಾ ಇದೆ. ಈ ರೆಫರ್ ಅಂಡ್ ಅರ್ನ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ. ನೋಡ್ತಾ ಇರ್ಬೋದು ಗೈಸ್. ಅಂದ್ರೆ ನೀವು ಒಬ್ಬ ಫ್ರೆಂಡ್ಸ್ ಅನ್ನ ಈ ಒಂದು ಅಪ್ಲಿಕೇಶನ್ ಗೆ ಕರ್ಕೊಂಡ್ ಬಂದ್ರೆ ಅವ್ರು ಏನ್ ಅರ್ನ್ ಮಾಡ್ತಾರೋ ಅದ್ರಲ್ಲಿ 10% ಕಮಿಷನ್ ನಿಮ್ಗೆ ಲೈಫ್ ಟೈಮ್ ಸಿಗುತ್ತೆ ಗೈಸ್. ಅವ್ರು ಎಷ್ಟು ದಿನ ಈ ಒಂದು ಅಪ್ಲಿಕೇಶನ್ ಅಲ್ಲಿ ಅರ್ನ್ ಮಾಡ್ತಾರೋ ಅದ್ರಲ್ಲಿ 10% ಕಮಿಷನ್ ನಿಮ್ಗೆ ಲೈಫ್ ಟೈಮ್ ಸಿಗ್ತಾ ಹೋಗುತ್ತೆ ಗೈಸ್. ನಂತರ ನಿಮ್ಮ ಒಂದು ರೆಫರಲ್ ಕೂಡ ಅವ್ರು ಹಾಕೋದ್ರಿಂದ ಅವ್ರಿಗೆ 30 ರೂಪೀಸ್ ವೆಲ್ಕಮ್ ಬೋನಸ್ ಆಗಿ ಅವ್ರಿಗೆ ಸಿಗುತ್ತೆ ಗೈಸ್. ಇದೇ ರೀತಿ ನೀವು ಸಹ ರೆಫರ್ ಅಂಡ್ ಅರ್ನ್ ಮಾಡಿ ನಿಮ್ಮ ಒಂದು ಅಮೌಂಟ್ ಅನ್ನ ಬ್ಯಾಂಕಿಗೆ ಡೈರೆಕ್ಟ್ ಆಗಿ ವಿಡ್ರಾವಲ್ ಮಾಡ್ಕೋಬಹುದು ಗೈಸ್. ನಂತರ ಇಲ್ಲಿ ವ್ಯಾಲೆಟ್ ಅನ್ನೋ ಒಂದು ಆಪ್ಷನ್ ಕಾಣಿಸ್ತದೆ. ನೋಡ್ತಾ ಇರ್ಬೋದು ಗೈಸ್. ನೀವು ಏನೇ ಅರ್ನ್ ಮಾಡಿರ್ತೀರೋ ಆ ಒಂದು ಅರ್ನಿಂಗ್ ಅಮೌಂಟ್ ಬಂದು ಇಲ್ಲಿ ಇರುತ್ತೆ. ಇಲ್ಲಿ ವಿಡ್ರಾವಲ್ ಅಮೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ನಿಮ್ಮ ಒಂದು UPI ಅಥವಾ ಪೇಟಿಎಂ ಅನ್ನ ಸಜೆಷನ್ ಮಾಡಿಸುತ್ತೆ. ಅಲ್ಲಿ UPI ಅಥವಾ ಪೇಟಿಎಂ ಗೆ ನಾವು ವಿಡ್ರಾವಲ್ ಅನ್ನ ಡೈರೆಕ್ಟ್ ಆಗಿ ತಗೋಬಹುದು ಗೈಸ್. ಇದೇ ರೀತಿ ನೀವು ಸಹ ಪೇಟಿಎಂ ಗೆ ಅಥವಾ UPI ಗೆ ವಿಡ್ರಾವಲ್ ತಗೊಂಡು ಈ ಒಂದು ಅಪ್ಲಿಕೇಶನ್ ಎಲ್ಲ ಬಳಸ್ಕೊಂಡು ಸಕ್ಕದಾಗಿ ಮನಿನ ಅರ್ನಿಂಗ್ ಮಾಡಬಹುದು ಅಂತ ಹೇಳ್ತೀನಿ ಗೈಸ್. ಈ ಒಂದು ಇದೇ ತರ ವಿಡಿಯೋಸ್ ಗಳಿಗಾಗಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆಗಿದೆ ವಿಡಿಯೋ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.